Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದು ಟ್ರೆಂಡ್ ಲೈನ್ ಬೈ ದಿ ಮೆಥಡ್ ಆಫ್ ಸೆಮಿ ಆವ್ರೇಜಸ್. ಸೊ ಈ ಟ್ರೆಂಡ್ ಲೈನ್ನ ಡ್ರಾ ಮಾಡಬೇಕು ಅಂದರೆ ಅಪ್ರಾಕ್ಸಿಮೇಷನ್ ಮಾಡೋ ಅಂತ ನೆಸಸರಿ ಇಲ್ಲ. ಇಲ್ಲಿ ನಾವು ಸೆಮಿ ಆವ್ರೇಜಸ್ನ ಯೂಸ್ ಮಾಡಿ ಡ್ರಾ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈ ಮೆಥಡಲ್ಲಿ ಟ್ರೆಂಡ್ ಲೈನ್ನ ಹೇಗೆ ಡ್ರಾ ಮಾಡ್ಬೋದು ಬೈ ಯೂಸಿಂಗ್ ಸೆಮಿ ಆವ್ರೇಜಸ್, ಲೆಟ್ ಅಸ್ ಡಿಸ್ಕಸ್. ಸೊ ಇದು ಡಿಸ್ಕಸ್ ಮಾಡೋದಕ್ಕೆ ಫಸ್ಟ್ ನಾವು ಸೊಲ್ಯೂಷನ್ ಟೇಬಲ್ ಬರ್ಕೊಡ್ಬೇಕಾಗತ್ತೆ. ಸೊ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ನಾವು ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ವಿ ಹ್ಯಾವ್ ಟು ಡಿವೈಡ್ to find out a semi-average, we need to divide a given data into two equal parts. Two equal parts ಮಾಡಾದ್ಮೇಲೆ ಈ ಮೂರು ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿ ನಮಗೆ ಗೊತ್ತಿದೆ ಆವ್ರೇಜ್ ಹೆಂಗೆ ಕಂಡುಹಿಡಿಬೇಕು ಅಂತ ಅಲ್ವಾ. ಸೊ ಇಟ್ ಈಸ್ ಸಮ್ ಟೋಟಲ್ ಆಫ್ ಆಲ್ ದಿ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ನಾವಿಲ್ಲಿ ಈಕ್ವಲ್ ಪಾರ್ಟ್ಸ್ ಮಾಡಿರೋದ್ರಿಂದ ಫಸ್ಟ್ ಪಾರ್ಟು 3 ಅಬ್ಸರ್ವೇಷನ್ಸ್ ಇದೆ. ಸೊ ಆ 3 ಅಬ್ಸರ್ವೇಷನ್ಸ್ ಟೋಟಲ್ ಮಾಡಿ ಡಿವೈಡೆಡ್ ಬೈ 3 ಇಂದ ಮಾಡಬೇಕಾಗತ್ತೆ. ಹಾಗೆ ಪಾರ್ಟ್ ಫಸ್ಟ್ ಪಾರ್ಟ್ ಆ್ಯಂಡ್ ಅಗೇನ್ ಸೆಕೆಂಡ್ ಪಾರ್ಟ್ ಕೂಡ ನಾವು ಹಾಗೆ ಮಾಡಬೇಕಾಗತ್ತೆ. ಕೊಟ್ಟಿರೋಂಥ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಇಂದ ಮಾಡಿದಾಗ ನಮಗೆ ಟ್ರೆಂಡ್ ವ್ಯಾಲ್ಯೂಸು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಒಂದು ಕಾಲಮ್ ಮಾಡ್ಕೊಳ್ಬೇಕಾಗತ್ತೆ ಟ್ರೆಂಡ್ ವ್ಯಾಲ್ಯೂಗೆ. ಸೊ ಒನ್ಸ್ ಯು ಮೇಕ್ ಅ ಟ್ರೆಂಡ್ ವ್ಯಾಲ್ಯೂ ಟೇಬಲ್ ಕಾಲಮ್, ಅದಾದಮೇಲೆ ನಾವು ಈ ಮೂರು ವ್ಯಾಲ್ಯೂಸ್ನ ಫಸ್ಟ್ 3 ವ್ಯಾಲ್ಯೂಸ್ನ ನಾವು ಆ್ಯಡ್ ಮಾಡಿದ್ರೆ ನಮಗೆ 330 ಸಿಗುತ್ತೆ. ಡಿವೈಡೆಡ್ ಬೈ 3 ಇಂದ ಮಾಡಿದ್ರೆ 110 ಸಿಗುತ್ತೆ. ಇದೇ ರೀತಿಯಾಗಿ ನಾವು ಸೆಕೆಂಡ್ ಆಫ್ ಏನು ವ್ಯಾಲ್ಯೂಸ್ ವೇರಿಯಬಲ್ಸ್ ಕೊಟ್ಟಿದ್ದಾರೆ ಆ 3ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಇಂದ ಮಾಡಿದಾಗ 360 ಡಿವೈಡೆಡ್ ಬೈ 3 ಇಂದ ಮಾಡಿದಾಗ ನಮಗೆ 120 ಸಿಗುತ್ತೆ. ನಾವು ಲೆಟ್ ಅಸ್ ಮಾರ್ಕ್ ಇಟ್ ಆನ್ ಅ ಗ್ರಾಫ್ ಶೀಟ್. ಓಕೆ, ಗ್ರಾಫ್ ಶೀಟ್ ತಗೊಂಡು ಅದ್ರ ಮೇಲೆ ಫಸ್ಟು ಎಕ್ಸ್ ಆಕ್ಸಿಸ್ನ ಬರ್ಕೊಳ್ಳಿ, ದೆನ್ ವೈ ಆಕ್ಸಿಸ್. ಓಕೆ, ಒನ್ಸ್ ಇದು ರೆಡಿ ಆದಮೇಲೆ ಇಯರ್ ಅಥವಾ ಟೈಮ್ ಪೀರಿಯಡ್ ಏನು ಕೊಟ್ಟಿರುತ್ತೋ ಅದನ್ನು ನಾವು ಎಕ್ಸ್ ಆಕ್ಸಿಸ್ ಮೇಲೆ ತಗೊಳೋದ್ರಿಂದ ನಾನು ಕೊಟ್ಟಿರೋಂಥ ಇಯರ್ಸ್ನ ಎಕ್ಸ್ ಆಕ್ಸಿಸ್ ಮೇಲೆ ಬರ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ವೈ ಆಕ್ಸಿಸ್ ಮೇಲೆ ನಾನು ಸೇಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಫಾಲ್ಸಿ ಬೇಸ್ ಲೈನ್ ತಗೊಳ್ಳೋಣ. 0 ಇಂದ ಫಸ್ಟ್ 100 ಏನು ತಗೊಳ್ತಾ ಇದ್ದೀನಿ ಅಲ್ಲಿ ತನಕ ಯಾವ ವ್ಯಾಲ್ಯೂಸು ಇಲ್ಲಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಫಾಲ್ಸಿ ಬೇಸ್ ಲೈನ್ ಅಂತ ರೆಪ್ರೆಸೆಂಟ್ ಮಾಡಿ ಸ್ಟಾರ್ಟಿಂಗ್ಗೆ ನಾನು 100 ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ದೆನ್ ಎವ್ರಿ ಸೆಂಟಿಮೀಟರ್ 5000 ಯೂನಿಟ್ಸ್ ಆಗಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 100, 105. ಸೊ ಈ ರೀತಿಯಾಗಿ ನಾನು ವ್ಯಾಲ್ಯೂಸ್ನ ತಗೊಂಡು ಟಿಲ್ 135 ತನಕ ವ್ಯಾಲ್ಯೂಸ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸ್ ಆಕ್ಸಸ್ ಮೇಲೆ ಇಯರ್ನ ತಗೊಳ್ಳೋಣ, ವೈ ಆಕ್ಸಸ್ ಮೇಲೆ ಸೇಲ್ಸ್ ಇನ್ 1000 ಯೂನಿಟ್ಸ್. ಸೊ ಇದನ್ನು ನೀವು ಬರೀಲೇಬೇಕಾಗತ್ತೆ, ಅದನ್ನು ಗಮನ ಇಟ್ಕೊಳ್ಬೇಕು. ನಾವು ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಸೇಲ್ಸ್. ಓಕೆ, ದ ಒರಿಜಿನಲ್ ವ್ಯಾಲ್ಯೂ ಆ್ಯಕ್ಚುಯಲ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ಹಿಸ್ಟೋರಿಗ್ರಾಮ್ ಫಸ್ಟು ನಾವು ಡ್ರಾ ಮಾಡೋಣ. ಲೆಟ್ ಅಸ್ ಮಾರ್ಕ್. ಓಕೆ, 2005ಗೆ ಕೊಟ್ಟಿರೋಂಥ ವ್ಯಾಲ್ಯೂ ಬಂದು ನೋಡಿ ಇಲ್ಲಿ 110 ಕೊಟ್ಟಿದ್ದಾರೆ. ಸೊ 110 ಎಗೇನೆಸ್ಟ್ 2005ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ 105 ಇದೆ ಫಾರ್ 2006ಗೆ 105 ಇದೆ. ಹಾಗಾಗಿ ನಾವು ಅದಕ್ಕೆ ಆಪೋಸಿಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ 2007 ಅದು ಬಂದು 15 ಇದೆ. ಸೊ ಲೆಟ್ ಅಸ್ ಮಾರ್ಕ್ ಹಿಯರ್. ನೆಕ್ಸ್ಟ್ 2008 ಅಂತ ನೋಡಿದ್ದೆ ಆದರೆ ಮಕ್ಕಳ 2008ಗೆ ಕೊಟ್ಟಿರೋವಂಥ ವ್ಯಾಲ್ಯೂ ಬಂದು 110. ಸೊ ಇಲ್ಲಿ 110 ಬರುತ್ತೆ. ಓಕೆನಾ. ನೆಕ್ಸ್ಟ್ 2009 ಅಂತ ನೋಡಿದಾಗ 2009ಗೆ 120 ಕೊಟ್ಟಿದ್ದಾರೆ. ಸೊ 120 ಲೆಟ್ ಅಸ್ ಮಾರ್ಕ್. ಸೊ ನೆಕ್ಸ್ಟ್ 2010ಗೆ ಕೊಟ್ಟಿರೋಂಥ ವ್ಯಾಲ್ಯೂ ಬಂದು 130. ಇಲ್ಲಿ 130 ಮಾರ್ಕ್ ಮಾಡಿದ್ದೀವಿ. ಈಗ ನಾವೇನು ಮಾಡಬೇಕು, ಈ ವ್ಯಾಲ್ಯೂಸ್ನ ನಾವು ಸ್ಟ್ರೈಟ್ ಲೈನಿಂದ ಜಾಯಿನ್ ಮಾಡಬೇಕು. Once we've finished this one, then we need to mark trend values. ಈ ವ್ಯಾಲ್ಯೂಸ್ನ ಮಾರ್ಕ್ ಮಾಡಾದ್ಮೇಲೆ ಟ್ರೆಂಡ್ ವ್ಯಾಲ್ಯೂಸ್ನ ಮಾರ್ಕ್ ಮಾಡಬೇಕು. ಈಗ ನಮಗೆ ಸಿಕ್ಕಿರೋ ಅಂಥ ಟ್ರೆಂಡ್ ವ್ಯಾಲ್ಯೂ 110. ಈ 3 ಇಯರ್ಸಲ್ಲಿ ಮಿಡಲ್ ವ್ಯಾಲ್ಯೂ ಬಂದು 2010.
6 ಇದೆ ಅಲ್ವಾ. ಸೊ 2006 ಎಗೇನೆಸ್ಟ್ ಆಗಿ ನಾವು 110ನ ಮಾರ್ಕ್ ಮಾಡಬೇಕಾಗತ್ತೆ. 2006ಗೆ 110 ಇಲ್ಲಿ ಬರುತ್ತೆ, ಕರೆಕ್ಟಾ? ಹಾಗೆ 2009 ಈ 3 ಇಯರ್ಸಲ್ಲಿ 2009 ಬಂದು ಮಿಡಲ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ನಾವು 120 ಕನ್ಸಿಡರ್ ಮಾಡಿ ಅದನ್ನು ನಾವು ಮಾರ್ಕ್ ಮಾಡ್ತಾ ಇದ್ದೀವಿ. ಅದು ಯಾವ ಇಯರ್ಗಿದೆ? 2009ಗೆ. 2009ಗೆ 120 ಇದೆ. 2009 120. ಸೊ ಅದು ಇಲ್ಲೇ ಮಾರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಇದನ್ನ ನಾವು ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡಿದ್ರೆ ನಮಗೆ ಟ್ರೆಂಡ್ ಲೈನ್ ಸಿಗುತ್ತೆ ಅಂತಾನೆ ನಾವು ಹೇಳ್ಬೋದು. ಟ್ರೆಂಡ್ ಲೈನ್ ಸಿಗುತ್ತೆ. ಸೊ ಆ ಟ್ರೆಂಡ್ ಲೈನ್ ನಾವು ಇಲ್ಲಿ ಡ್ರಾ ಮಾಡಬೇಕಾಗತ್ತೆ. ಸೊ ಸ್ಟೂಡೆಂಟ್ಸ್, ಇನ್ನೊಂದು ಪ್ರಾಬ್ಲಮ್ ತಗೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡಿದ್ದೆ ಆದ್ರೆ ಟ್ರೆಂಡ್ ಲೈನ್ ಬೈ ದ ಮೆಥಡ್ ಆಫ್ ಸೆಮಿ ಆವ್ರೇಜಸ್ ಕೇಳಿದ್ದಾರೆ. ಆಗಲೇ ನಾವು ಈವನ್ ನಂಬರ್ ತಗೊಂಡಿದ್ದೀವಿ, ಹಾಗಾಗಿ ಈಕ್ವಲ್ ಡಿವಿಷನ್ ಸಿಕ್ತು. ಬೈ ಚಾನ್ಸ್ ನಮಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಏನಾದರೂ ಆಡ್ ನಂಬರ್ ಆಗಿದ್ರೆ ಅಲ್ಲಿ ನಾವು ಯಾವ ಥರ ಸೆಮಿ ಆವ್ರೇಜಸ್ ಕಂಡುಹಿಡಿಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಸೊಲ್ಯೂಷನ್ ಟೇಬಲ್ ಬರ್ಕೊಳ್ಳಿ, ಕೊಟ್ಟಿರೋ ಅಂಥ ಡೇಟಾನ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನಾವೇನು ಮಾಡಬೇಕಿಲ್ಲಿ ಕೊಟ್ಟಿರೋ ಅಂಥ ಇನ್ಫಾರ್ಮೇಷನ್ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಸಿಕ್ಕಿರೋದು 7 ಇಯರ್ಸ್ ಇದೆ. ಹಾಗಾಗಿ ಫಸ್ಟ್ 3 ನೆಕ್ಸ್ಟ್ 3 ನಾನು ಕನ್ಸಿಡರ್ ಮಾಡಿದ್ದೀನಿ. ಅಂದರೆ ಲಾಸ್ಟ್ 3 ಮತ್ತು ಫಸ್ಟ್ 3ನ ಸೆಮಿ ಆವ್ರೇಜಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಮಿಡಲಲ್ಲಿ ಏನು ವ್ಯಾಲ್ಯೂ ಸಿಕ್ಕಿದೆ, 4th ಇಯರ್ ಏನು ವ್ಯಾಲ್ಯೂ ಸಿಕ್ಕಿದೆ ಅದನ್ನು ನಾನು ಹಾಗೆ ಬಿಡಬೇಕಾಗತ್ತೆ. ಸೊ ಇಲ್ಲಿ ನಾವು ಫಸ್ಟ್ ನಾವು ಏನು ಮಾಡಬೇಕು, ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೆಮಿ ಆವ್ರೇಜಸ್ ಕಂಡುಹಿಡಿಯೋದು ಹೇಗೆ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಿಂದ ನಾವು ಟ್ರೆಂಡ್ ವ್ಯಾಲ್ಯೂನ ಕಂಡುಹಿಡಿತಾ ಇದ್ದೀವಿ. ಫಸ್ಟ್ ಈ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 3 ಮಾಡಬೇಕಾಗತ್ತೆ. ಲಾಸ್ಟ್ 3 ಇಯರ್ಸ್ನ ಕೊಟ್ಟಿರೋಂಥ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ 3 ಇಂದ ಡಿವೈಡ್ ಮಾಡಬೇಕಾಗತ್ತೆ. ಇಲ್ಲಿ ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥದ್ದು ವ್ಯಾಲ್ಯೂ ಬಂದು 330 ಡಿವೈಡೆಡ್ ಬೈ 3 ಮಾಡಿದ್ರೆ 110 ಸಿಗುತ್ತೆ. ನೆಕ್ಸ್ಟ್ ಆಫ್ ಏನಿದೆ, ಸೆಕೆಂಡ್ ಆಫ್ ಮಿಡಲ್ ವ್ಯಾಲ್ಯೂ ಬಿಟ್ ಆದಮೇಲೆ ಇಲ್ಲಿ ನೋಡಿ, ಮಿಡಲ್ ಐಟಮ್ ನಾವು ಬಿಟ್ಬಿಡ್ಬೇಕಾಗತ್ತೆ. ಯಾಕಂದರೆ ನಮಗೆ ಆಡ್ ನಂಬರ್ ಸಿಕ್ಕಿರೋದ್ರಿಂದ ನಾವು ಅದನ್ನು ಸ್ಕಿಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 3 ಇಯರ್ಸ್ ಏನಿದೆ ಅದನ್ನು ಟೋಟಲ್ ಮಾಡಿ 3 ಇಂದ ಡಿವೈಡ್ ಮಾಡಿದ್ರೆ ನಮಗೆ 130 ಸಿಗುತ್ತೆ. ಇದನ್ನು ನಾವು ಗ್ರಾಫ್ ಮೇಲೆ ರೆಪ್ರೆಸೆಂಟ್ ಮಾಡೋಣ ಬನ್ನಿ. ಎಕ್ಸ್ ಆಕ್ಸಿಸ್ ಬರ್ಕೊಳ್ಳಿ, ಅದಾದಮೇಲೆ ವೈ ಆಕ್ಸಿಸ್ನ ಡ್ರಾ ಮಾಡ್ಕೊಳ್ಳಿ. ವೈ ಆಕ್ಸಿಸ್ ಡ್ರಾ ಮಾಡ್ಕೊಂಡು ಆದಮೇಲೆ ಟೈಮ್ ಪೀರಿಯಡ್ನ ನಾವು ಎಕ್ಸ್ ಆಕ್ಸಿಸ್ ಮೇಲೆ ಮೆಷರ್ ಮಾಡೋಣ. ವೈ ಆಕ್ಸಿಸಲ್ಲಿ ನಾವು ಫಾಲ್ಸಿ ಬೇಸ್ ಲೈನ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇಯರ್ ನೀವು ಸ್ಟಾರ್ಟ್ ಮಾಡಿದೆ ಆದರೆ 2005 ಕೊಟ್ಟಿದ್ದಾರೆ, ಅಪ್ ಟು 2011 ಕೊಟ್ಟಿದ್ದಾರೆ. ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ವೈ ಆಕ್ಸಿಸ್ ಮೇಲೆ ಸೇಲ್ಸ್ನ ರೆಪ್ರೆಸೆಂಟ್ ಮಾಡೋಣ. ಸೊ ಇಲ್ಲಿ ಫಾಲ್ಸಿ ಬೇಸ್ ಲೈನ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ಫಸ್ಟ್ ವ್ಯಾಲ್ಯೂ 100 ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಈಚ್ ಸ್ಕೇಲ್ ಏನಿದೆ 1 ಸೆಂಟಿಮೀಟರ್ ಏನಿದೆ ಅದನ್ನು ನಾನು 5 ಯೂನಿಟ್ಸ್ ಆಗಿ 5000 ಯೂನಿಟ್ಸ್ ಆಗಿ ತೊಗೊಳ್ತಾ ಇದ್ದೀನಿ. ಸೊ 100, 105 ಹೀಗೆ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಒನ್ಸ್ ಯು ಡನ್ ವಿತ್ ದಿಸ್ ಮಾರ್ಕಿಂಗ್, ಓಕೆ, ಮಾರ್ಕ್ ಮಾಡಾದಮೇಲೆ ಎಕ್ಸ್ ಆಕ್ಸಸ್ ಮೇಲೆ ಇಯರ್ ತಗೊಳ್ಳಿ, ವೈ ಆಕ್ಸಸ್ ಮೇಲೆ ಕೊಟ್ಟಿರೋ ಅಂಥ ಸೇಲ್ಸ್ ಇನ್ 1000 ಯೂನಿಟ್ಸ್ ಅದನ್ನು ಬರ್ಕೊಳ್ಬೇಕಾಗತ್ತೆ. ಬರ್ಕೊಂಡು ಆದಮೇಲೆ ನಾವು ಇಲ್ಲಿ ಮಾರ್ಕ್ ಮಾಡ್ತಾ ಹೋಗೋಣ ಬನ್ನಿ. ಕೊಟ್ಟಿರೋ ಅಂಥ ವ್ಯಾಲ್ಯೂಸ್ ಮಾರ್ಕ್ ಮಾಡಿ ಆ್ಯಕ್ಚುಯಲ್ ಲೈನ್ನ ಫೈಂಡ್ ಔಟ್ ಮಾಡೋಣ, ಹಿಸ್ಟೋರಿಗ್ರಾಮ್ನ ಫೈಂಡ್ ಔಟ್ ಮಾಡೋಣ. 2005ಗೆ ಕೊಟ್ಟಿರೋ ಅಂಥ ವ್ಯಾಲ್ಯೂ ಬಂದು 110, ಸೊ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. 2006ಗೆ ಕೊಟ್ಟಿರೋ ಅಂಥ ವ್ಯಾಲ್ಯೂ 105, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. 2007ಗೆ ಕೊಟ್ಟಿರೋ ಅಂಥ ವ್ಯಾಲ್ಯೂ 115, ಮಾರ್ಕ್ ಮಾಡ್ಕೊಳ್ಳಿ. 2008ಗೆ ಕೊಟ್ಟಿರೋ ಅಂಥದ್ದು ವ್ಯಾಲ್ಯೂ 110 ಮಾರ್ಕ್ ಮಾಡಾದ್ಮೇಲೆ 2009ಗೆ 120 ಕೊಟ್ಟಿದ್ದಾರೆ. 2009 120, 2010 130 ಕೊಟ್ಟಿದ್ದಾರೆ. 2010 130, 2011 ಎಷ್ಟು ಕೊಟ್ಟಿದ್ದಾರೆ? 140. ಸೊ 140ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. 140ಗೆ ನಾವು 2011ಗೆ ಮಾರ್ಕ್ ಮಾಡ್ತಾ ಇದ್ದೀವಿ. 2011 ನಾನು ಇಲ್ಲಿ ತಗೊಂಡಿದ್ದೀನಿ ಲಾಸ್ಟ್ ಲೈನ್ ಇನ್ ದಿ ಗ್ರಾಫ್.
ಒನ್ಸ್ ಮಾರ್ಕ್ ಮಾಡಾದ್ಮೇಲೆ ಈ ಎಲ್ಲ ಡಾಟ್ಸ್ನ ನಾವು ಸ್ಟ್ರೈಟ್ ಲೈನಿಂದ ಜಾಯಿನ್ ಮಾಡಬೇಕಾಗತ್ತೆ. ಆದ್ಮೇಲೆ ನಾವು ಟ್ರೆಂಡ್ ವ್ಯಾಲ್ಯೂಸ್ ಮಾರ್ಕ್ ಆದ್ಮೇಲೆ ಟ್ರೆಂಡ್ ವ್ಯಾಲ್ಯೂಸ್ನ ನಾನು ಜಾಯಿನ್ ಮಾಡ್ತೀನಿ. ನೀವು ನೋಡ್ಬೋದು ಸ್ಟ್ರೈಟ್, ನೀವು ಸ್ಕೇಲ್ ಯೂಸ್ ಮಾಡಿ ಮಾಡ್ಬೋದು. ಓಕೆನಾ? ಅದಾದ್ಮೇಲೆ ಟ್ರೆಂಡ್ ವ್ಯಾಲ್ಯೂಸ್ನ ನಾವು ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ 3 ಇಯರ್ಸ್ ಇರೋದ್ರಿಂದ ನಾವು ಎಗೇನೆಸ್ಟ್ 2006ಗೆ 110ನ ಮಾರ್ಕ್ ಮಾಡಬೇಕಾಗತ್ತೆ. ಬೈ ಚಾನ್ಸ್ ನಿಮಗೆ ಈವನ್ ನಂಬರ್ ಸಿಕ್ಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ 2005 2006 ಮಧ್ಯದಲ್ಲಿ ನಿಮಗೆ ಟ್ರೆಂಡ್ ವ್ಯಾಲ್ಯೂ ಸಿಕ್ಕಿದ್ರೆ, ಇಲ್ಲಿ ನಿಮಗೆ 2005 ಮತ್ತು 2006 ಮಧ್ಯದಲ್ಲಿ ಏನಿದೆ ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳ. ಇಲ್ಲಿ ನಮಗೆ ಆಡ್ ನಂಬರ್ ಸಿಕ್ಕಿರೋದ್ರಿಂದ 2006 ಡೈರೆಕ್ಟಾಗಿ ಸಿಕ್ಕಿದೆ. 2006ಗೆ ನಾವು ಇಲ್ಲಿ 110 ಮಾರ್ಕ್ ಮಾಡ್ತೀವಿ. ಬೈ ಚಾನ್ಸ್ ಈವನ್ ನಂಬರ್ ಸಿಕ್ಕಿ ನಿಮಗೆ 2005 2006 ಮಧ್ಯದಲ್ಲಿ ಮಾರ್ಕ್ ಮಾಡಬೇಕು ಅಂದಾಗ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಆ ರೀತಿಯಾಗಿ ಈ 2006 ಮತ್ತು 2005 ಮಧ್ಯದಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಾನು 2006ಗೆ 110 ಮಾರ್ಕ್ ಮಾಡಿದ್ದೀನಿ. 2010 ಇಲ್ಲಿ 2010ಗೆ 130 ಇದೆ. 2010ಗೆ 130 ಮಾರ್ಕ್ ಮಾಡೋಣ. ಸೊ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿ ನಾವು ಟ್ರೆಂಡ್ ಲೈನ್ನ ಡ್ರಾ ಮಾಡಬೇಕಾಗತ್ತೆ. ಸೊ ಟ್ರೆಂಡ್ ಲೈನ್ನ ನಾವು ಡಾಟೆಡ್ ಲೈನ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನು ಬರೆದಿದ್ದೀವಲ್ಲ ಆ್ಯಕ್ಚುಯಲ್ ವ್ಯಾಲ್ಯೂ, ಅದನ್ನು ನಾವು ಹಿಸ್ಟೋರಿಗ್ರಾಮ್ ಅಂತ ಹೇಳ್ತೀವಿ. ಟ್ರೆಂಡ್ ಲೈನ್ ನಿಮಗೆ ಸಿಗುತ್ತೆ. ಟ್ರೆಂಡ್ ಲೈನ್ನ ಹೇಗೆ ಡ್ರಾ ಮಾಡಬೇಕು ಅಂತಂದರೆ, ಡಾಟೆಡ್ ಲೈನ್ ಸ್ಕೇಲ್ ಯೂಸ್ ಮಾಡಿಕೊಂಡು ಡಾಟೆಡ್ ಲೈನ್ನ ಡ್ರಾ ಮಾಡಬೇಕಾಗತ್ತೆ. ಈ ಡಾಟೆಡ್ ಲೈನ್ ಹೇಗೆ ಡ್ರಾ ಮಾಡಬೇಕು ಅಂತಂದರೆ, ಈ ಸೆಮಿ ಆ್ಯಾವ್ರೇಜಸ್ ನಮಗೇನು ಸಿಕ್ಕಿದೆ ಅಲ್ಲ, ಆ 2 ಡಾಟನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಸ್ಕೇಲ್ ತಗೊಂಡು ಈ 2 ಡಾಟ್ನ ನಾನು ಹೇಗೆ ಟ್ರೆಂಡ್ ಲೈನ್ನ ಡ್ರಾ ಮಾಡಿದ್ದೀನೋ ಆ ರೀತಿಯಾಗಿ ನೀವು ಡ್ರಾ ಮಾಡಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. I think you are able to understand, Makla. If you have any doubts, you can raise and you can answer to any doubts you can ask me. Okay. Dear students, if you like, please like, share and subscribe to my channel. Thank you so much.